ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟೋವಿಜನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇದು ಮಾಡ್ತೀನಿ. ಇದು ಮೇಷಲಗ್ನದ ಸೀರೀಸ್ನಲ್ಲಿ ಬರುತ್ತೆ. ಈ ಮೇಷಲಗ್ನದ ಪ್ರಮುಖ ಕಾರಕತ್ವಗಳ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳೋದನ್ನು ಪ್ರಯತ್ನ ಮಾಡ್ತೀನಿ. ಈ ಮೇಷಲಗ್ನ ಧೈರ್ಯ ಮತ್ತು ಸಾಹಸನ ಸೂಚನೆ ಮಾಡುತ್ತೆ. ನಾಯಕತ್ವದ ಗುಣ ಮತ್ತು ಕಾನ್ಫಿಡೆನ್ಸು ಮತ್ತು ವೇಗ ಮತ್ತು ಚುರುಕುತನ ಮತ್ತು ಕಾಂಪಿಟೇಟಿವ್ ಮೆಂಟಾಲಿಟಿ ಮತ್ತು ಇಂಡಿಪೆಂಡೆಂಟ್ ಥಿಂಕಿಂಗ್ ಇರುತ್ತೆ. ಮತ್ತು ಇಮ್ಮಿಡಿಯೇಟ್ ಕೋಪ ಮತ್ತು ಇಮ್ಮಿಡಿಯೇಟು ಅದೇನಿತ್ತು ಆ ಸೀಕ್ವೆನ್ಸ್ಗೆ ಪ್ರತಿಕ್ರಿಯೆ ಮಾಡಿಬಿಡ್ತಾರೆ. ಆಮೇಲೆ ಹೊಸ ಕೆಲಸಗಳು ಆರಂಭ ಮಾಡೋದಕ್ಕೆ ಅವ್ರಿಗೆ ಕೆಪಾಸಿಟಿನೂ ಇರುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಕೆಪಾಸಿಟಿ ಇರುತ್ತೆ. ಆಮೇಲೆ ಉತ್ಸಾಹ ಮತ್ತು ಶಕ್ತಿ ಎಲ್ಲ ಇರುತ್ತೆ, ಹೋರಾಟ ಮನೋಭಾವ ಇರುತ್ತೆ ಇವರಿಗೆ. ಹಂಗಾಗಿ ವೆರಿ ಫಾಸ್ಟ್ನೆಸ್ಸು, ಇಮ್ಮಿಡಿಯೇಟ್ ದೆನ್ನೆಂದೇರು ಆಗ್ಬಿಡ್ಬೇಕು ಆ ಥರ ಥಿಂಕ್ ಮಾಡ್ತಾರೆ. ಇದು ದೇಹದ ಅಂಗಗಳಲ್ಲಿ ತಲೆನ ಸೂಚನೆ ಮಾಡುತ್ತೆ. ಮೆದುಳು, ಮುಖಭಾಗ, ರಕ್ತಸಂಚಾರ, ದೈಹಿಕ ಶಕ್ತಿ. 12 ರಾಶಿಗಳಲ್ಲಿ ಕಾಲಪುರುಷನ ಕುಂಡಲಿ ಪ್ರಕಾರ ಕಾಲಪುರುಷನಿಗೆ ದೈಹಿಕ ಶಕ್ತಿ ಸೂಚನೆ ಮಾಡಿದ್ರೆ ಕುಜ, ಮೇಷಲಗ್ನ. ಮತ್ತು ಇವರು ಯಾವ ಥರ ಒಂದು ಪ್ರೊಫೆಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿಲಿಟ್ರಿ ಪೊಲೀಸಲ್ಲಿ ಇರ್ತಾರೆ, ಮತ್ತು ಸ್ಪೋರ್ಟ್ಸ್ ಇರುತ್ತೆ, ಮತ್ತು ಉದ್ಯಮ ಮತ್ತು ವ್ಯಾಪಾರ ಇರುತ್ತೆ, ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಲೀಡರ್ಶಿಪ್ ಸಂಬಂಧಪಟ್ಟಂಗೆ ಅವರು ಹುದ್ದೆಗಳು, ಮತ್ತು ಇಂಜಿನಿಯರಿಂಗು, ಮತ್ತು ರಾಜಕೀಯ, ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಜಿಮ್ಮು, ಫಿಟ್ನೆಸ್ಸು, ತರಬೇತಿ ಕೇಂದ್ರಗಳು, ಆ ಥರ ಸೂಚನೆ ಇದೆ. ಇವರು ಮೇಷಲಗ್ನದವರು ಅದೆಲ್ಲ ಮಾಡಿದ್ರೆ ಸ್ವಲ್ಪ ಸಕ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಇವರಿಗೆ ಸಕಾರಾತ್ಮಕ ಗುಣ ಅಂತ ಹೇಳಿದ್ರೆ ತುಂಬ ನೇರ ಮಾತು, ಕಾರ್ಯಶೀಲತೆ, ಹೊಸ ಚಿಂತನೆ ಅಂತ ಎಲ್ಲ ಸೂಚನೆ ಇರುತ್ತೆ. ದೆನ್ನೆಂದಿರಾಗ್ಬಿಡ್ಬೇಕು, ಧೈರ್ಯವಾಗಿ ಮಾತಾಡ್ತಾರೆ. ಯಾರೇ ಏನೇ ಇದ್ರೂ, ಎಲ್ಲೇ ಜಗಳಗಳಾದ್ರೂ ತಕ್ಷಣ ಹೋಗಿ ಧೈರ್ಯವಾಗಿ ಮಾತಾಡಿ ಯಾಕೆ ಹೆಂಗೆ ಅಂತ ಕೇಳ್ತಾರೆ. ಬಟ್ ಎಷ್ಟೋ ಜನಕ್ಕೆ ಧೈರ್ಯಗಳು ಇಲ್ಲದೆ ಇದ್ದರೆ ಅವ್ರ ಮುಂದೆ ಹೋಗೋದೇ ಇಲ್ಲ, ಹಿಂದೇಟಿಗೆ ಹೋಗ್ಬಿಡ್ತಾರೆ, ಜಾಗ ಖಾಲಿ ಮಾಡಿಬಿಡ್ತಾರೆ. ಇವರಿಗೆ ಮೈನಸ್ ಪಾಯಿಂಟು ಏನು ಅಂತ ಹೇಳಿದ್ರೆ, ನಕಾರಾತ್ಮಕ ಇದು ನೆಗೆಟಿವ್ ಪಾಯಿಂಟ್ ಏನಂದರೆ ಬೇಗ ಕೋಪ ಬಂದ್ಬಿಡುತ್ತೆ, ಇಮ್ಮಿಡಿಯೇಟ್ ಶಾರ್ಟ್ ಟೆಂಪರು, ಸ್ವಲ್ಪ ಸಹನೆ ಇರಲ್ಲ, ಯೋಚನೆ ಮಾಡಿ ಮಾತಾಡ್ಬೇಕಂತಿರಲ್ಲ. ದೆನ್ನೆಂದರೆ ಆಗಲಿ ಜಗಳಕ್ಕೆ ನಿಂತ್ಬಿಡ್ತಾರೆ. ಟೈಮ್ ಇದ್ದರೆ ಕತ್ತಿನ ಪಟ್ಟಿ ಹಿಡಿದು 2 ಬಾರಿಸೇ ಬಿಡ್ತಾರೆ. ಆ ಥರ ಲೆವೆಲ್ನಲ್ಲಿ ಇರುತ್ತೆ, ತುಂಬ ಶಾರ್ಟ್ ಟೆಂಪರ್ ಇರುತ್ತೆ. ಮತ್ತು ಆತುರ ನಿರ್ಧಾರ, ಇಮ್ಮಿಡಿಯೇಟ್ ಆಗ್ಬಿಡ್ಬೇಕು. ಅದು ಪ್ಲಸ್ಸಾ ಮೈನಸ್ ಆಗುತ್ತಿಲ್ಲ, ಲಾಭನ ನಷ್ಟನೋ ಗೊತ್ತಿಲ್ಲ, ಈಗ ಆಗ್ಬಿಡ್ಬೇಕು ಇಮ್ಮಿಡಿಯೇಟ್, ಈಗ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಪೇಷನ್ಸ್ ಕಮ್ಮಿ ಇವರಿಗೆ. ಆಮೇಲೆ ತುಂಬ ಹಠ ಜಾಸ್ತಿ, ಹಠಮಾರಿ ಸ್ವಭಾವ ಅಂತ ಹೇಳ್ತೀವಿ. ಮತ್ತು ಕಾಂಪಿಟೇಟಿವ್ ಮೆಂಟಾಲಿಟಿ, ಅವ್ನು ಮಾಡಿದ್ರೆ ನಾವು ಮಾಡ್ತೀವಿ ಏನಂತೆ, ಹಂಗೆ ಆ ಥರ ಇರುತ್ತೆ. ಇದು ವೀಕ್ಷಕರೇ ಒಂದು ಸಿಂಪಲಾಗಿ ಹೇಳಿದ್ದೀನಿ ನಾನು ಮೇಷಲಗ್ನದ ಕಾರಕತ್ವಗಳು. ಇದು ತುಂಬ ಅಗಾಧ, ತುಂಬ ರಿಸರ್ಚ್ಗಳು ಮಾಡಬೇಕು. ಹಾಗಾಗಿ ಇದು ಒಂದು ತುಂಬ ಕಿಂಚಿತ್ತು ಅಷ್ಟೇ. ಇದು ಮಾಡಿದ್ರೆ ಅದಕ್ಕೆ ನೆವರ್ ಎಂಡಿಂಗು. ನಮ್ಮ ಜ್ಯೋತಿಷ್ಯದಲ್ಲಿ ಯಾವುದೇ ವಿಷಯದ ಬಗ್ಗೆ ಹೊಸ ಹೊಸ ವಿಷಯಗಳು ನಮ್ಮ ಜೀವನದಲ್ಲಿ ಬಂದಾಗ ಅದನ್ನು ಯಾವ್ಯಾವ ರಾಶಿಗೆ ಯಾವ ಲಗ್ನಕ್ಕೆ ಅಳವಡಿಸ್ಕೊಡ್ಬೇಕು ಅಂದ್ಬಿಟ್ಟು ರಿಸರ್ಚ್ಗಳು ಮಾಡಬೇಕು, ಮಾಡ್ತಾ ಇರಬೇಕಾಗುತ್ತೆ. ಇದು ವೀಕ್ಷಕರೇ ಇಂದಿನ ವಿಡಿಯೋ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.